ನಮಸ್ಕಾರ ರೀ ಎಲ್ಲರಿಗೂ. ಹೆಂಗದಿರಿ? ಆರಾಮಿದ್ದೀರಲ್ಲ? ಎಲ್ಲರಿಗೂ ನಿಮ್ಮ ಮಾಮಿ ಮಾಡುವ ನಮಸ್ಕಾರಗಳು ರೀ. ಹೆಂಗೆ ನಡ್ತದ್ರಿ ಈಗ ಸಿಲಿಂಡ್ರ್ ಹಾವಳಿ ಹೆಂಗೆ ಎದ್ದದ ನೋಡಿರಿಲ್ರಿ? ಎಲ್ಲೋದ್ರೂ ಸಿಲಿಂಡ್ರ್ ಸಿಗವಲ್ದು. ಅದೇ 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 ನೋಡ್ರಿ. ಸಿಲಿಂಡ್ರು ಸಿಗ್ತಿರ್ತಾವ್ರಿ. ಜನಗಳು ಏನು ಮಾಡ್ತಾರೆ, ನಮ್ಮ ಕಡೆ ಒಂದು ಮಾತು ಅಂತಾರಲ್ರಿ, ಹಬೇಪ್ತನ ಅಂತ. ಹಂಗಾಗ್ಯದೋ ಏನೋ ಗೊತ್ತಿಲ್ಲರಿ. ಆದ್ರೂ ಅಭಾವ ಅದ ಬಿಡ್ರಿ, ಇಲ್ಲ ಅನ್ನಂಗಿಲ್ಲ. ಈಗಂತರೂ ಯುದ್ಧ ನಡೆದದ. ಆದರೆ ನಮ್ಮ ಪ್ರಧಾನಮಂತ್ರಿಗಳು ಎಲ್ಲ ವ್ಯವಸ್ಥೆ ಮಾಡ್ಯಾರ ಅಂತ ಹೇಳ್ತಾರ. ಆದರೂ ಈ ಹೋಟೆಲ್ನವ್ರಿಗಂತರೂ ಭಾಳ ಪ್ರಾಬ್ಲಮ್ ಆಗ್ಯದ್ರಿ, ಇಲ್ಲ ಅನ್ನಂಗಿಲ್ಲ. ಅವರು ಎಲ್ಲನೂ ಜಾಸ್ತಿ ಮಾಡಿಬಿಟ್ಟಾರೆ ಈಗ ರೇಟ್. ಮತ್ತು ಅವ್ರವ್ರು ಏನು ಮಾಡಬೇಕು? ಆದರೆ ನಮ್ಮದೊಂದು ಸಣ್ಣ ವಿನಂತಿ ಏನಂದ್ರೆ ಇನ್ನೊಂದು, ಆದಷ್ಟು ನಾವು ಗ್ಯಾಸ್ನ ಒಂಚೂರು ಲಿಮಿಟ್ನ್ಯಾಗ ನೋಡಿ ಮಾಡೋಣ, ಹೌದಲ್ರಿ? ಈಗ ಗ್ಯಾಸ್ ಮೇಲೆ ನೀರು ಕಾಯಿಸ್ತಿರ್ತೀವಲ್ಲ, ಅದನ್ನು ಬಂದ್ ಮಾಡೋಣ. ಈಗ ಬ್ಯಾಸಿಗೆ ಬಂದದಲ್ಲ, ತಣ್ಣೀರೇ ಸ್ನಾನ ಮಾಡೋಣ ಅಂತ. ಆಮೇಲೆ ನಮ್ಮ ಮನ್ಯಾಗ ಒಂದು ಹೇಳ್ತಾರೆ ನಮ್ಮ ಅಕ್ಕರು, ಗ್ಯಾಸ್ ಆಫ್ ಮಾಡೋದು ಆನ್ ಮಾಡೋದು ಸಂತೆನ ಮಾಡೋದ್ರಿಂದ ಸಿಲಿಂಡರ್ ಜಾಸ್ತಿ ಹೋಗ್ತದಂತ್ರಿ. ಒಮ್ಮೆ ಹಚ್ಚಿದ್ವಿ ಅಂದ್ರೆ ಅಡುಗೆ ಮುಗಿತಾನೂ ಗ್ಯಾಸ್ ಬಂದ್ ಮಾಡಬಾರ್ದು, ಆ ಒಲಿ ಈ ಒಲಿ ಏನಾದರೂ ಮಾಡ್ತಾನೆ ಇರಬೇಕು ಅಂತ ಹೇಳ್ತಾರೆ. ಅದು ಅಂದ್ರಿ. ಅದಕ್ಕೆ ನಾವು ಇಷ್ಟೆಲ್ಲ ಕಷ್ಟ ಅದಂದ್ರೆ ನಾವು ಸುಮ್ಮನೆ ಪಾಲ್ತು ವೇಸ್ಟ್ ಮಾಡೋದು ಬೇಡ. ಗ್ಯಾಸ್ನ ಹಚ್ಚಿಟ್ಟು ಎಲ್ಲಾರ ಹೋಗೋದಾಗಿರ್ಬೋದು, ಈ ಥರದ್ದು ಹೆಣ್ಮಕ್ಳು ಒಂದು ಸ್ವಲ್ಪ ಮಾಡ್ತೀವ್ರಿ. ಅದನ್ನೆಲ್ಲ ಮಾಡೋದು ಬೇಡ ಅಂತ ನಂದೊಂದು ಸುಮ್ಮನೆ ವಿನಂತಿರಿ ಅಷ್ಟೇ. ನಿಮಗೂ ಎಲ್ಲ ತಿಳಿದಿರ್ತದ, ನೀವು ಹಂಗೆ ಮಾಡಿರ್ತೀರಿ. ಆದರೂ ಹಂಗೆ ಮಾಡೋಣ ಅಲ್ರಿ ನಾವೆಲ್ಲರೂ ಸೇರಿ. ಆಮೇಲೆ ಇನ್ನೊಂದು ಪೆಟ್ರೋಲ್ದು ಭಾಳ ಅಭಾವ ಆಗ್ಲಿಕ್ಕತ್ತದ ರೀ. ರೇಟ್ ಜಾಸ್ತಿ ಆಗುತ್ತದೆ ರೀ. ನಾವು ಹೆಂಗೆ ಯೂಸ್ ಮಾಡ್ತೀವಿ ಅಂದ್ರೆ ಹಂಗೆ ರೇಟ್ ಜಾಸ್ತಿ ಮಾಡೋರಿ ಅವರು. ಅದಕ್ಕೆ ಹುಡುಗರು ಸುಮ್ಮನೆ ಗಾಡಿ ತೊಗೊಂಡು ಅಲ್ಲೇ ಇಲ್ಲೇ ತಿರುಗೋದು ಬೇಡ ಅಂತ ನನ್ನ ಅಭಿಪ್ರಾಯ ನೋಡ್ರಿ. ಮೊದಲೇ ಬಿಸಿಲು ಅನ್ನೋದ, ಸುಮ್ಮನೆ ಆರಾಮಿರೋದು. ಅದು ಬಿಡ್ತೀರಿ, ಇಷ್ಟಿಷ್ಟು ಕೆಲಸಕ್ಕೆ ಗಾಡಿ ತೊಗೊಳ್ತದ ಹೋಗೋದು. ಅದನ್ನು ಮಾಡಬೇಡ್ರಿ ಅಂತ ಸಣ್ಣ ಹುಡುಗರಿಗೆ ನನ್ನ ಇದು ನೋಡ್ರಿ ಒಂದು ವಿನಂತಿ ರೀ. ಸಣ್ಣ ಹುಡುಗರು ಅಂದ್ಗೇ ಮತ್ತೆ ನಾವೇನು 16 ವಯಸ್ಸಿನ ಹುಡುಗರು ಒಳಗಿನವ್ರು ತೊಗೊಂಡು ಹೋಗ್ತೀವೇನೋ ಅನ್ಕೊಬೇಡ್ರಿ. ಸಾರಿ, 18 ವರ್ಷದಿಂದ ಮೇಲಿನವ್ರಿಗೇನೆ ಹೇಳಿಕತ್ತೀನಿ ರೀ. ನಾ ದೊಡ್ಡಕ್ಕಿದ್ದೀನಲ್ರಿ, ಅದಕ್ಕೆ ಹುಡುಗರು ಅಂದೆ, ತಿಳ್ಕೊಬೇಡ್ರಿ. ಎಲ್ಲರಿಗೂ ಬಂತ್ರಿ ಇದು. ಈಗ ನಮ್ಮ ವಿಡಿಯೋನ ಶುರು ಮಾಡೋಣ್ರಿ. ಒಂದು ಸ್ವಲ್ಪ ಯಾಕೋ ನಮ್ಮ ವಿಡಿಯೋ ನೋಡೋರು ಭಾಳ ಕಡಿಮೆ ಆಗಿಬಿಟ್ರಿ ಮಂದಿ. ಇಷ್ಟ ಆಗೋಲ್ಲಾಗ್ಯಾವೇನ್ರಿ ವಿಡಿಯೋಗಳು? ಹಂಗೇನು ರೈತರು ಕಮೆಂಟ್ ಮಾಡಿ ಹೇಳ್ರಿ ಯಾವ ಥರದ ವಿಡಿಯೋ ಮಾಡಬೇಕು ಅಂತ. ಅದನ್ನಾರು ಮಾಡ್ತೀವಿ. ಬೇಜಾರಾಗ್ತದೆ ರೀ ನೀವು ನೋಡಲಿಲ್ಲ ಅಂದ್ರೆ. ನೀವು ನೋಡ್ಲಂತಾನೆ ವಿಡಿಯೋ ಮಾಡಿರ್ತೀವಿ, ನೋಡಲಿಲ್ಲ ಅಂದ್ಗೇ ಏನಾಗ್ಬಿಡ್ತದೆ, ಬ್ಯಾಡ ಬಿಡು ಮಾಡೋದು ವಿಡಿಯೋನೇ ಇಷ್ಟ ಆಗ್ಲಿಕ್ಕಿಲ್ಲ ಅಂತ ಅನಿಸ್ಲಿಕ್ಕೆ ಬಿಟ್ಟಿದ್ರೆ ನನಗೆ ಈಗ. ಅದಕ್ಕೆ ಒಂದು ಸ್ವಲ್ಪ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ನಮ್ಮ ವಿಡಿಯೋನ ಶೇರ್ ಮಾಡಿರಿ. ನೀವು ಜಾಸ್ತಿ ನೋಡಿ ಸಪೋರ್ಟ್ ಮಾಡಿದ್ರಿ ಅಂದ್ರೆ ನನಗೆ ಮಾಡ್ಲಿಕ್ಕೆ ಮನಸ್ಸು ಬರ್ತಾರೆ. ಇಲ್ಲಾಂದ್ರೆ ನಿಜ ಹೇಳ್ತೀನಿ ರೀ, ನನಗೆ ವಿಡಿಯೋ ಮಾಡ್ಲಿಕ್ಕೆ ಮನಸ್ಸೇ ಬರಲ್ಲಾಗ್ಯದ್ರಿ ಈಗ. ಮತ್ತೆ ಅಡುಗೆ ಏನು ಮಾಡಲಿರಿ? ಅಡುಗೆಯಾ ಮಾಡಕ್ಕಂತ ಬಾರವ. ಈಗ ನಾಷ್ಟ ಆಗ್ಯದ. ಅಡುಗೆ ಅಂದ್ರೆ ಒಲ್ಲೆ ಆಗ್ಬಿಡ್ತವ. ಈ ಬ್ಯಾಸಿಗೆ ಊಟ ಹೋಗಂಗಿಲ್ಲ, ಬರೀ ನೀರು ಕುಡಿಸ್ತದ. ಹಂಗಾಗಿ ನೋಡಿದಿಲ್ಲ ನೀನು ಚಪಾತಿ ಎಷ್ಟು ಕೂತಾವ ಅಂತೇಳಿ. ಮಾಡೋದ ಬೇಡ ಅಂತೀನಿ ಮತ್ತೆ. ಕಡೆಗೆ ಜೋಳದ ಮುದ್ದೆ ಮಾಡಿಕೊಟ್ರೆ ಆಯ್ತು ಮಧ್ಯಾಹ್ನ. ಈಗ ಕೂಡ್ಬಾ ನೀನು ಒಂದು ಸ್ವಲ್ಪ. ಈಗೇನು ಮಾಡೋದು ಬೇಡ. ಮಲ್ಕೊಂಡ ನಾವ? ಹಾಂ ಅತ್ತೆ ಮಲಗಿದ್ದಾನೆ. ಹೌದು, ಚಪಾತಿ ಜಾಸ್ತಿ ಇದ್ದಾವೆ. ಅದನ್ನೇ ಒಗ್ಗರಣೆ ಹಾಕ್ಬಿಡ್ಲಾ ಚಪಾತಿನ? ನೀವು ಮಾಡ್ತಿರ್ತಿರಲ್ಲ ಯಾವಾಗಲೂ, ಆ ಥರ ಮಾಡಿಬಿಡ್ಲಾ? ಆಯ್ತು, ಅದನ್ನಾರ ಮಾಡಮಂತ. ಈಗೇನು ಬೇಡವ ಯವ್ವ, ಕೂಡ್ಬಾ ಒಂದು ಸ್ವಲ್ಪ ಹೊತ್ತು. ಹಾಂ ಸರಿ ಅತ್ತೆ. ಲಸ್ಸಿ ಅಂತಿದ್ರಲ್ಲ ಅವಾಗಲೇ ಮಾಡ್ಕೊಂಡು ಬರಲಾ? ಈಗೇನು ಬೇಡವ, ಇನ್ನೇಗ ಮಜ್ಜಿಗೆ ಕುಡಿದು ಬಂದೀನಿ, ಆಮೇಲೆ ಮಾಡಿಕೊಡಕ್ಕಂತೀನಿ ಸ್ವಲ್ಪ ಹೊತ್ತು ನಿಂತು. ಮಾಮಿ ರೀ, ಏನು ನಡ್ಸಿರಿ ಮಾಮಿ? ಅಯ್ಯಯ್ಯ ಸುಂದ್ರಿ, ಬಂದೆ. ಅಲ್ಲ ಗುಂಡಣ್ಣ ಹೇಳಿದ್ನಲ್ಲ ಎಲ್ಲಿ ಹೋಗ್ಬೇಡ ಹೊರಗೆ ಕಳ್ಸಂಗಿಲ್ಲ ಅಂತೇಳಿ, ಮತ್ತೆ ಬಂದಿಲ್ಲ ನೀನು ಕೊಡಿ. ಎಷ್ಟು ದಿನ ಮನ್ಯಾಗ ಕೂಡ್ಲಿರಿ ಮಾಮಿ? ನನಗೆ ಆಗಂಗಿಲ್ರಿ ಮನ್ಯಾಗ ಕೂಡೋದು. ಸುಮ್ಮ ಹಂಗೆ ಅಂತಾರೆ ಅವರು. ಆರಾಮಾಗ್ಯದ್ರಿ ಈಗೆಲ್ಲ. ಮಾಮಿ ಮನೆಗೆ ಅಷ್ಟೇ ಹೋಗಿ ಬರ್ತೀನಿ ರೀ, ಎಲ್ಲಿ ಹೋಗಂಗಿಲ್ಲ ಅಂತೇಳಿ ಬಂದೀನಿ ರೀ. ಇವಾಗೆಲ್ಲ ಫುಲ್ ಆರಾಮಾಗಿದೆಯಾ ಸುಂದ್ರಿ ಅಕ್ಕ? ಹ್ಞೂ ಪ್ರಿಯ, ಎಲ್ಲ ಆರಾಮಾಗ್ಯದ ನೋಡು. ಹೌದಾ? ಆದರೂ ಸ್ವಲ್ಪ ದಿನ ರೆಸ್ಟ್ ಮಾಡಿ ಸುಂದ್ರಿ ಅಕ್ಕ. ಈ ಥರ ಎಲ್ಲ ಹೊರಗಡೆ ತಿರುಗಾಡಬೇಡಿ. ಇಲ್ಲ ಪ್ರಿಯ, ಎಲ್ಲಿ ಹೋಗಿಲ್ಲ, ಮತ್ತೆ ಬೇರೆ ಕಡೆ ನಿಮ್ಮ ಮನೆಗೆ ಅಷ್ಟೇ. ಅದು ಇವತ್ತು ಬಂದೀನಿ. ಆಯ್ತಾಳ, ಕೂಡ ಬಾ. ಇನ್ನು ಬಿಸಿಲದ ಬಿಸಿಲು ನಿಂದ್ರಬೇಡ. ಮತ್ತೆ ನಾವ ಸುಂದ್ರಿ ಏನು ಮಾಡಿದ್ದೆ ಅಡಿಗೆ? ಅಡಿಗೆ ಏನ್ರಿ? ಅಡಿಗೆ ಅಂದ್ರೆ ಬ್ಯಾಸ್ರ ಕುತ್ತಿಗೆ ಬರ್ತದೆ ನೋಡ್ರಿ ಮಾಮಿ. ಈ ಬಿಸಿಲಾಗ ಅಡಿಗೆ ಮಾಡೋದು ಬೇಡ, ಊಟ ಮಾಡೋದು ಬೇಡ ಅನಿಸ್ಬಿಟ್ಟದ. ಆದರೂ ಮಾಡಬೇಕಲ್ರಿ. ಹೆಸರು ಕಾಳು ಪಲ್ಯ ಬಕ್ರಿ ಮಾಡಿದ್ದೆ ರೀ. ಹೌದವ್ವ, ನಮಗೂ ಹಂಗೆ ಆಗ್ಯದ ನೋಡು. ಅಂದಂಗೆ ಮಾಮಿ ರೀ, ನಮ್ಮ ಮನೆ ಬಾಜು ಒಬ್ಬ ಅಜ್ಜ ಬಾಡಿಗೆ ಬಂದಾನ್ರಿ. ಏನು ಇದು ಮಾಡ್ತದ್ರಿ ಆ ಮುತ್ತೆ? ಏನೋ ನೌಕರಿ ಇತ್ತಂತ್ರಿ, ಯಾವ್ದ ವಜ್ಜಿಪ್ ಆಗ್ಯದಂತ ನೋಡ್ರಿ. 1 ತಿಂಗಳಾಯ್ತು ಬಂದಾನ್ರಿ. ಈಗ ಸಾಕು ಮಾಡ್ಯಾನ ನೋಡ್ರಿ ಮಾಮಿ. ಏನು ಕಿರಿಕಿರಿ ಅಂದ್ರಿ, ಆಜು ಬಾಜು ಮಂದಿಗೆ ಅವ್ನು ಕಂಡ್ರನೇ ಅಷ್ಟು ಇಷ್ಟನೇ ಆಗ್ಲಾರ್ದಂಗೆ ಆಗ್ಬಿಟ್ಟ ನೋಡ್ರಿ. ಇರಿಟೇಟ್ ಮಾಡ್ತಾನ್ರಿ ಮುತ್ತೆ ಭಾಳ. ಯಾರವ ಮುದಕ? ಅಲ್ಲ ಒಬ್ಬನೇ ಇದ್ದಾನೆ? ಮದುವೆ ಹೆಂಡ್ರು ಮಕ್ಕಳು ಇದ್ದಾರ ಇಲ್ಲ? ಇಲ್ರಿ ಮಾಮಿ, ಯಾರು ಇಲ್ರಿ, ಒಬ್ಬನೇ ಇದ್ದಾನ್ರಿ. ಇದೇ ಊರಾವಂತ್ರಿ. ಅವ ನೌಕರಿ ಮೇಲೆ ಬೇರೆ ಕಡೆ ಹೋಗಿದ್ನಂತ್ರಿ, ಈಗ ಬಂದ ನೋಡ್ರಿ. ಹೌದಾ? ಏನ್ ಹೆಸರು ಒಂದು? ಪಿಂಟಪ್ಪ ಗೌಡ ಅಂತ ನೋಡ್ರಿ. ನನಗಂತರೂ ಆ ಹೆಸರು ಕೇಳಿ ಅಷ್ಟರಕ್ಕೆ ನೋಡ್ರಿ ಮಾಮಿ, ಪಿಂಟಪ್ಪ ಗೌಡ ಅಂತ್ರಿ. ಅಯ್ಯೋ ಸುಂದ್ರಿಯಕ್ಕ, ಇದೇನಿದೆ ಹೆಸರು? ಪಿಂಟಪ್ಪ ಗೌಡ ಅಂತಾನ? ಅಯ್ಯಯ್ಯ, ಅವ ಪಿಂಟಪ್ಪ ಗೌಡ? ಹೌದು, ಇಲ್ಲೇ ಅವನೇ. ಅವ ಮೊದಲಿಂದನೂ ಹಂಗೆ ಅದಾನ. ಒಂಥರ ಭಾಳ ಎಟ್ಟೆವ ಮನುಷ್ಯ. ಅಂದಿದ್ದ ಆಗ್ಬೇಕು, ತನ್ನ ಮನೆ ಮುಂದಿಂದ ಏನೇನೇನೇನು ಮುಟ್ಟಬಾರ್ದು. ಯಾವ ಹುಡುಗರ್ನು ಅಂಗಳದಾಗ ಆಡಿಸ್ಕೊಡಂಗ್ಲವ. ಇನ್ನ ನೋಡಕಂತಿ ನಿಂದ ಅವ್ನು ನೋಡಿಲ್ಲ ನೀನ.
ಓ ನಿನ್ನೆ ಒಬ್ರು ತರಕಾರಿ ತರ್ಲಿಕ್ಕೆ ಅಜ್ಜ ಬಂದಿದ್ರು, ಅವರೇ ಇರ್ಬೋದು ಸುಂದ್ರಿ ಅಕ್ಕ. ಮೋಸ್ಟ್ಲಿ ನಿಮ್ಮನೆ ಹತ್ರ ಆದವರು ಅಂತ ಮಾತಾಡ್ತಿದ್ರಲ್ಲಿ. ಏನು ಜಗಳ ತೆಗೆದ ಗೊತ್ತಾ ಅವನು ಕಾಯಿಪಲ್ಯದವ್ರ ಹತ್ರ. ಅವರು ಯಪ್ಪ ಈ ಮುತ್ತೆ ಮತ್ತೆ ವಾಪಸ್ ಬಂದ, ಯಾಕಾದ್ರೂ ಬಂದೋ ಈ ಊರಿಗೆ ಅಂತಿದ್ರಪ್ಪ. ಅವನೇ ಇರ್ಬೋದು ಮೋಸ್ಟ್ಲಿ. ಹಾಂ ಅವನೇ ನೋಡವ, ಕಾಯಿಪಲ್ಯ ತರಕ್ಕೆ ಹೋದ ಜಗಳ ತೆಗ್ದ ನಾನು ಬಂದು ಒದರಾಡಕತ್ತಿತ್ತು ಮನೆ ಮುಂದೆ. ಅಷ್ಟು ಕೊಡ್ತಾರ ಇಷ್ಟು ಕೊಡ್ತಾರ, ಕಾಯಿಪಲ್ಯಕ್ಕೆ ಭಾಳ ತಿಂತಾರ ಹಾಂಗೆ ಹಿಂಗೆ ಅಂತೇಳಿ. ಆಮೇಲೆ ಅವ್ನು ನೋಡೋ ರೀತಿನೂ ಸರಿ ಇಲ್ಲಪ್ಪ, ಹೆಣ್ಮಕ್ಳನ್ನ ಒಂಥರ ಸೈಕೋ ಇದ್ದಾನಪ್ಪ ಅವನು. ಸುಂದ್ರಿ ನಿಮ್ಮನಿ ಮುಂದ ಪಿಂಟಪ್ಪ ಕೂಡ ಬಂದಾನಂದ್ರೆ ಮುಗೀತು ನಿನ್ನ ಕತ್ತಿ. ನೀ ಏನೂ ಅಲ್ಲ ಅವನ ಮುಂದೆ, ನೀ ಎಲ್ಲ ಏನಿದ್ದೀವಿ ನೀನು 10 ಪಟ್ಟಿದ್ದಾನವ. ಯಾಕ್ರಿ ಮಮ್ಮಿ ಹಿಂಗಂತೀರಿ? ನಾ ಚಲೋ ಇದ್ರೆ ಚಲೋ ರೀ ಅಷ್ಟೇ, ನನಗಿಂತ ಎಷ್ಟರ ಪಟ್ಟು ಜಾಸ್ತಿ ಇರಲ್ಲಕ್ರಿ ಅವ. ನನ್ನ ಮುಂದೆ ನಡೆಯಂಗೆ ಇಲ್ಲ ಅಂತ ತಿಳ್ಕೊಂಬಿಡ್ರಿ. ಆದ್ರಾಗಲ್ಲಕ್ರಿ ನೋಡಮ್ಮ, ಅವ ಬಲ ಏನು ನಾ ಬಲ ನೋಡ್ತೀನಿ ರೀ. ಹಂಗಲ್ಲ ಸುಂದ್ರಿ, ಏನ್ರ ಅಂದ್ರೆ ಜಗಳ ತೆಗಿದೋತರ್ಲಿರ್ಲಿ, ಏನೇನಾರ ಹುಚ್ಚುಚ್ಚಾಕಾರ ಮಾತಾಡ್ತದ ನೀನ. ಅದು ಹಿಂಗೆ ಆಗಿನೇ ಜೈಲಿಗೆ ಹೋಗಿ ಬಂದಿತ್ತು ಒಂದಿಷ್ಟು ದಿನ. ಭಾಳ ಇದು ಎಟ್ಟದ ಒಯ್ಯವ್ವ ಮುತ್ತೆ. ನೀ ಏನು ಅನ್ಲಿಕ್ಕೆ ಹೋಗ್ಬೇಡ, ಅವ್ನು ತಂಟೆಗೆ ಹೋಗ್ಬೇಡ, ಸುಮ್ಮಿದ್ದು ಬಿಡು ಒಯ್ಯವ್ವ. ಹಂಗಿದ್ದಾನೇನ್ರಿ ಮಮ್ಮಿ? ನನಗೆ ಅಂಥವ್ರನ್ನ ಕಂಡ್ರೆ ಭಾಳ ಇಷ್ಟ ನೋಡ್ರಿ ಮಮ್ಮಿ. ಅಂಥವ್ರನ್ನ ಕೆದಕಿ ಜಗಳ ತೆಗಿದ್ರಲ್ಲಿರೋ ಮಜಾ ಯಾವುದ್ರಲ್ಲೂ ಇರಂಗಿಲ್ಲ ನೋಡ್ರಿ. ಮುಗೀತು ಕತೆ ಗುಂಡಣ್ಣಂದು. ಇನ್ನು ಮುಂದೆ ನೋಡಿ ಸುಂದ್ರೇಕ, ನಿಂದು ಪಿಂಟಪ್ ಗೋಡಂದ್ರೆ ದಿನಾಲೂ ಜಗಳ ಇರುತ್ತೆ ನೋಡಿ. ಗುಂಡಣ್ಣ ನಿಮ್ಮಿಬ್ರು ಜಗಳ ಸಂಭಾಳಿಸುವಷ್ಟರಲ್ಲಿ ಅವ್ರ ಕತೆನೇ ಮುಗೀತೆ ಬಿಡಿ. ಇಲ್ಲ ಪ್ರಿಯ, ನಾ ಅವ್ನ ತಂಟೆಗೆ ಹೋಗ್ಲಿ ಕರೆ, ನನ್ನ ತಂಟೆಗೆ ಬಂದಂದ್ರೆ ನಾ ಒಟ್ಟ ಬಿಡಂಗಿಲ್ಲವ. ನೀನೇ ನೋಡು, ಬಾಜು ನೀರು ತುಂಬ್ಲಿಕ್ಕತ್ತಾರ, ಅವ್ರಿಗೆ ಅಷ್ಟು ಕಿರಿಕಿರಿ ಹೆಚ್ಚನ. ಅಷ್ಟ್ಯಾಕೆ ನೀರು ಚೆಲ್ದಿ, ಇಷ್ಟ್ಯಾಕೆ ನೀರು ಚೆಲ್ದಿ, ಆ ಕೊಡ ತುಂಬ್ಕೊಂಡು ಒಳಗೆ ಯಾಕೆ ಓದಿ, ಕಂಪೌಂಡಿಗೆ ಯಾಕೆ ಇಟ್ಟು ಕಟ್ಟಿ ಕೊಡ ಇಟ್ಟು ಈಗ ಓಡಕ್ಕೆ ಅಷ್ಟೇ. ತನ್ನ ಕಟ್ಟಿಗೆ ಕೊಡ ಇಟ್ಟು ಆಮೇಲೆ ಒಯ್ದ್ರೈತಂತ ಮಾಡ್ಯಾಳಲ್ಲ, ಆ ಕಟ್ಟಿಗೆ ಕೊಡ ಇಟ್ಟರೆ ಏನು ಸವಿತಿರ್ಬೇಕನ ಅವ್ನು ಕಟ್ಟಿ. ಅವಾಗನೇ ತೊಳಿಬೇಕಂತ ಮಾಡಿದ್ದೆ ನಾನು. ಇರ್ಲಿ ಬಿಡು, ನನ್ನ ತನ ಏನು ಬಂದಿಲ್ಲಲ್ಲ ಅಂತೇಳಿ ಸುಮ್ಮದೆ. ಈಗ ನನಗೆ ಆರಾಮಿಲ್ಲಲ್ಲ, ಅದಕ್ಕೆ ಸುಮ್ಮಿದ್ದೀನಿ. ಇನ್ನೊಂದು ಯಾವ ಥರ ನೆವ ಸಿಗಲಿ, ಅವನು ಹೆಂಗೆ ತೊಳಿತೀನಿ ಅಂದ್ರೆ ನೋಡಬಾರ್ದವ. ಸುಂದ್ರಿ ನೀ ಅವ್ನು ತೊಳಿತಿ ಅಂತೀಯಲ್ಲ, ಅವನೇ ನಿನ್ನ ಬುಡ್ಚಿ ಹಚ್ಚಿ ತೊಳಿತಾನೆ. ಅಯ್ಯೋ ಹಂಗದನ ಮುತ್ತೆ, ಸರಿ ಇಲ್ಲದು. ಬರೀ ಏನಾರ ಅನ್ನೋದು, ಜಾಸ್ತಿ ಡಿಗ್ರಿ ಮಾತಾಡೋದು, ನಿಂದು ಅಲ್ಲಿ ಹೇಳೋದು, ಅಲ್ಲಿ ತಂದು ಇಲ್ಲಿ ಹೇಳೋದು, ಇಂಥದ್ದು ಭಾಳ ಮಾಡ್ತದ ನೀನು. ಅದು ಚಾಡಿ ಕೋರೋದು ಮುತ್ತೆ ಭಾಳ. ಆಹಾ, ಎಂತ ಸುದ್ದಿ ಹೇಳಿದ್ರಿ ಮಮ್ಮಿ. ಅವ ಚಾಡಿ ಕೋರಿದ್ರೆ ನನಗೆ ಚಾಣ ಮರಿ ಸುಂದ್ರಿ ಅಂತೇಳಿ ವರ್ಷದಿಂದ ಹೆಸರು ಬಿದ್ದದ್ರಿ ಮಮ್ಮಿ. ನಾ ಬಿಡಂಗಿಲ್ಲ ಬಿಡ್ರಿ, ನನಗಿದ್ರೊಳಗೆ ಯಾಕೋ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ಲಿಕತ್ತದ್ರಿ ಮಮ್ಮಿ. ಅವ ಯಾವಾಗ ಜಗಳ ತೆಗ್ದನು, ನಂದು ಅವಂದು ಯಾವಾಗ ಬಾಯಿ ಆಗಿತ್ತು ಅಂತೇಳಿ ಕಾಯ್ಲಿಕತ್ಬಿಟ್ಟು ನೋಡ್ರಿ ನಾನಂತರ್ನು. ಏ ಕೊಡಿ, ಅಷ್ಟು ಗುಂಡನ ತಿಳಿಸಿ ಹೇಳ್ಯಾನ, ಬಡ್ಕೋತಾನ, ಎಲ್ಲಿ ಹೋಗ್ಬೇಡ ಅಂತದೇನು ಮಾಡಬೇಡ ಅಂತೇಳಿ. ನೀ ಮತ್ತೆ ನೀನು ಚಟನೆ ಬಿಡಂಗಿಲ್ಲ ಅಂತೀಯಲ್ಲ ನೀನು. ನೀ ಹಂಗೆ ಮಾಡ್ತೀರಾ, ಆಮೇಲೆ ಮನ್ಸಿಗೆ ಹಚ್ಕೋತೀನಿ ನೀನು, ಅದಕ್ಕೆ ಬಂದದ. ಏಹೇ ಇಲ್ರಿ ಮಮ್ಮಿ, ನಾ ಇಂಥ ವಿಷಯಗಳನ್ನ ಮನ್ಸಿಗೆ ಹಚ್ಕೊಳಂಗಿಲ್ರಿ. ಅವತ್ತು ಯಾಕಾಯ್ತೇನ್ರಿ, ಅದು ಕಾಕಿ ಏನೂ ಅನ್ಬಾರ್ದು ಅಂತಲ್ರಿ, ಅದಕ್ಕೆ ಮನ್ಸಿಗೆ ಹಚ್ಕೊಳೇನ್ರಿ. ಅದು ಆಯಿತು, ಕಾಯಿ ಕುಡಿದಕ್ಕೆ ಕೊಲ್ಲೆ ಮುರಿದಕ್ಕೆ ಅನ್ನಂಗೆ ಆಗ್ಯದ್ರಿ. ಅದು ನನಗೆ ಮೊದಲೇ BP ಹೆಚ್ಚು ಕಡಿಮೆ ಆದ ಸಂಬಂಧ ಆಗ್ಯದ್ರಿ. ನಾ ಏನು ಹಾಕಿಂದ ಅಷ್ಟೊಂದು ಹಚ್ಕೊಳಂಗಿಲ್ಲ ಬಿಡ್ರಿ ಮನ್ಸಿಗೆ. ಇಂಥವೆಲ್ಲ ನನಗೆ ಆಗಂಗಿಲ್ಲ ರೀ ಮಮ್ಮಿ. ಆದರೂ ನನಗೆ ಯಾಕೆ ನೀ ಮಾಡೋದು ಸರಿ ಅನ್ಸವಲ್ಲವ ಸುಂದ್ರಿ. ಸುಮ್ಮನೆ ಯಾಕೆ ಬೇಕು ನಿನಗೆ ಇಂಥ ಕಾರಬಾರ? ಲಕ್ಷಗಟ್ಟಲೆ ದವಾಖಾನೆ ರೊಕ್ಕ ಹಾಕಿ ಬಂದಿದ್ದಿ, ಸುಮ್ಮನೆ ನಷ್ಟಕ್ಕೆ ನೀ ಇರೋದು ಬಿಟ್ಟು ಇಲ್ಲದ ಊರು ಹೊಸಬರಿಗೆ ಓತಾವ. ಇಲ್ರಿ ಮಾಮಿ, ಈ ಸಲ ದವಾಖಾನೆಗೆ ಹೋಗಂಗೇನು ಮನಸ್ಸಿಗೆ ಹಚ್ಕೊಳಂಗಿಲ್ಲ ರೀ. ಆದ್ರೆ ನನಗಿಂತವು ಖುಷಿ ರೀ ಮಾಮಿ. ಏನು ಮಾಡಲಿ ಹೇಳ್ರಿ, ನನಗೆ ಆ ಮುತ್ತೆ ಯಾರಿಗಾರ ಹೆಣ್ಮಕ್ಳಿಗೆ ಏನಾರ ಮಾತಾಡ್ತಾರಲ್ರಿ, ಸಹಿಸ್ಕೊಳ್ಳೋದು ಆಗಂಗಿಲ್ಲ ರೀ ನನಗೆ. ಅದಕ್ಕೆ ರೀ ನಾವು ಒಂದು ಸ್ವಲ್ಪ ಸ್ಟ್ರಾಂಗ್ ಆಗಿದ್ರೆ ಉಣೆ ಒಂದು ಸ್ವಲ್ಪ ಅಂಜಿಕೆ ಇರ್ತದೆ ರೀ ಅದಕ್ಕೆ.